ಹೆಸರು ಡಾಕ್ಟರ್ ಸುರೇಶ್ ಬಾಬು ಅಂತ. ನಾನು ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಹಾದೇವಪುರ ಹಾಗೂ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಮೆಡಿಕಲ್ ಆಂಕಾಲಜಿ ವಿಭಾಗದ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿ ನಾನು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಕೂಡ ಆಗಿದ್ದೇನೆ. ಮಾರ್ಚ್ ಮಾಸವನ್ನು ಕೋಲೋರೆಕ್ಟಲ್ ಕ್ಯಾನ್ಸರ್ ಅಥವಾ ದೊಡ್ಡ ಕರುಳಿನ ಕ್ಯಾನ್ಸರ್ನ ಅವೇರ್ನೆಸ್ ಮಂತ್ ಆಗಿ ಪ್ರತಿ ವರ್ಷ ಆಚರಿಸಲಾಗ್ತದೆ. ಈ ದೊಡ್ಡ ಕರುಳಿನ ಕ್ಯಾನ್ಸರು ಪ್ರಪಂಚದಲ್ಲಿ ಟಾಪ್ 5 ಕ್ಯಾನ್ಸರ್ಗಳಲ್ಲಿ ಒಂದು ಕ್ಯಾನ್ಸರ್ ಆಗಿ ನಮ್ಮ ದೇಶದಲ್ಲಿ ಕಂಡು ಬಂದಿದೆ. ವರ್ಷಕ್ಕೆ ಸುಮಾರು 70,000 ಜನ ಹೊಸ ಕೋಲೋರೆಕ್ಟಲ್ ಕ್ಯಾನ್ಸರ್ ನಮ್ಮ ದೇಶದಲ್ಲಿ ಡಯಾಗ್ನೋಸ್ ಆಗ್ತಿದೆ. ಸುಮಾರು 38,000ಕ್ಕೂ 40,000 ಜನ ಈ ಕ್ಯಾನ್ಸರ್ನಿಂದ ಈ ದೇಶದಲ್ಲಿ ಪ್ರತಿ ವರ್ಷ ಮೃತಪಡ್ತಾ ಇದ್ದಾರೆ. ಈ ಕ್ಯಾನ್ಸರ್ಗೆ ಹಲವಾರು ರೋಗ ಲಕ್ಷಣಗಳಿದೆ. ನಂಬರ್ 1 ಮೋಷನಲ್ಲಿ ಬ್ಲಡ್ ಬರ್ತಕ್ಕಂಥ ಇರ್ಬೋದು, ಆಲ್ಟರ್ಡ್ ಬೌಲ್ ಹ್ಯಾಬಿಟ್ಸ್ ಆಗಿರ್ಬೋದು. ಇವೆಲ್ಲನೂ ಕ್ಯಾನ್ಸರ್ಗೆ ಸಂಬಂಧಪಟ್ಟ ರೋಗ ಲಕ್ಷಣಗಳು ಇರಬಹುದು. ಸೊ ಅದರಿಂದ ಈ ಥರ ಯಾವ್ದಾದ್ರು ಸಿಂಪ್ಟಮ್ಸ್ಗಳಿದ್ರೆ ನೀವು ಕೂಡಲೇ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ತೋರಿಸ್ಕೊಂಡು ಟ್ರೀಟ್ಮೆಂಟ್ ತಗೋಬೇಕಾಗ್ತದೆ. ಅದಲ್ಲದೆ ಸ್ಮೋಕಿಂಗು, ಆಲ್ಕೋಹಾಲು ಇವುಗಳಿಂದ ದೂರ ಇರತಕ್ಕಂಥದ್ದು, ಒಳ್ಳೆಯ ಆಹಾರ ಸೇವನೆ, ದಿವಸ ಎಕ್ಸಸೈಸು ಇವೆಲ್ಲ ಮಾಡೋದ್ರಿಂದ ಕೋಲೋರೆಕ್ಟಲ್ ಕ್ಯಾನ್ಸರ್ ಒಂದೇ ಅಲ್ಲ, ಬಹುತೇಕ ಕ್ಯಾನ್ಸರ್ಗಳಿಗೆ ಕೂಡ ನೀವು ಇದರಿಂದ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಪ್ರಿವೆಂಟ್ ಮಾಡ್ಬೋದು. ಮೂರನೇದೇನೆಂದರೆ ಯಾವುದೇ ರೋಗ ತೊಂದರೆಗಳಿಗೆ ಬಂದರೆ ನೀವು ಕೂಡಲೇ ಡಾಕ್ಟ್ರನ್ನ ತೋರಿಸಿ. ನೀವೇ ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ಳೋದು, ನೀವೇ ರೋಗದ ಬಗ್ಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋವಂಥ ಪ್ರಯತ್ನಗಳು ಬೇಡ. ಇವೆಲ್ಲ ಮೆಸೇಜು ನಾವೆಲ್ಲರಿಗೂ ತಲುಪಿಸಿ ಈ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಮಾಡಿ ಭಾಳ ಬೇಗ ಇದನ್ನು ಗುಣ ಮಾಡುವಂಥದ್ದು ಅಥವಾ ಪ್ರಿವೆಂಟ್ ಮಾಡುವಂಥ ಎಲ್ಲದರಲ್ಲೂ ನಿಮ್ಮೆಲ್ಲರ ಸಹಕಾರವನ್ನು ನಾನು ಇವತ್ತು ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ಸೊ ಊಟದ ಒಂದು ಹ್ಯಾಬಿಟ್ ಬಗ್ಗೆ ಬಂದು ರೆಡ್ ಮೀಟ್ ಅಂತ ಕರೀತಾರೆ. ರೆಡ್ ಮೀಟ್ ಅಂದರೆ ನೀವು ಬೀಫ್ ಅಥವಾ ದನದ ಮಾಂಸ ಅಥವಾ ಇದು ಪೋರ್ಕ್ನ ಜಾಸ್ತಿ ತಿನ್ನೋದ್ರಿಂದ ಕೂಡ ಕೋಲೋರೆಕ್ಟಲ್ ಕ್ಯಾನ್ಸರ್ ಬರ್ಬೋದು ಅಂತ ಕೆಲವೊಂದು ರಿಸರ್ಚ್ಗಳಲ್ಲಿ ಹೇಳಲಾಗಿದೆ. ಅದರಿಂದ ಸೊ ರೆಡ್ ಮೀಟ್ ತುಂಬ ತಿನ್ನೋದ್ರಿಂದ ಕೂಡ ಕ್ಯಾನ್ಸರ್ ಬರ್ಬೋದು. ಸೊ ಇವೆಲ್ಲನೂ ನೀವು ನೆನಪಿನಲ್ಲಿ ಇಟ್ಕೊಂಡು ಆಹಾರ ಪದ್ಧತಿಗಳಲ್ಲಿ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಈ ಕ್ಯಾನ್ಸರ್ನ ತಡೆಗಟ್ಟಬಹುದಾಗಿದೆ. ಎಲ್ರಿಗೂ ಧನ್ಯವಾದ. Sure, I'm Dr. Mansi. I'm a senior consultant medical oncology in Sparsh Hospitals, RR Nagar and Sarjapur Road. So March is a cancer awareness month for specifically colorectal cancer. We should know that colon cancer is a very common cancer and the incidence is only increasing in India. Especially we are seeing it 10 to 15 years earlier than the Western population. The awareness is less. We should be aware that colon cancer can present in a very painless way. So do not think that cancer always comes with pain. It could present as irregular bowel habits, constipation, diarrhea frequently. It could even present as mild bleeding in the stools. If any of these symptoms are there for more than 3 weeks, please show to a doctor. It may not be cancer, it could be something very simple, but that also needs medical attention. Do not self-medicate. Have a very healthy lifestyle. Do physical exercises 30 to 45 minutes per day. Eat healthy food, high fiber food. It could be rich in nutrients. Avoid red meat. Avoid smoking, alcohol, and be fit. Obesity is also a risk factor. And please remember that cancer can be prevented or it can be picked up early if you are aware. Reach out to credible sources of information for cancer awareness. Do not follow what Google or ChatGPT or WhatsApp education tells you. Reach out to a doctor for correct knowledge. Thank you. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಆದಿತ್ಯ ಮುರಳಿ ಅಂತ. HCG ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಮೆಡಿಕಲ್ ಆನ್ಕಾಲಜಿ ಡಿಪಾರ್ಟ್ಮೆಂಟಲ್ಲಿ ಹಿರಿಯ ತಜ್ಞನಾಗಿ ನಾನು ಸೇವೆ ಸಲ್ಲಿಸ್ತಿದ್ದೇನೆ. ಇವತ್ತು ನಾನು ಕೊಡಬೇಕಂತ ಒಂದೇ ಒಂದು ಮುಖ್ಯವಾದ ಸಜೆಷನ್ ಏನಂದರೆ, ನಾವು ಯಾವುದೋ ಒಂದು ಈ ಅಡ್ವಾನ್ಸ್ಮೆಂಟು ಟೆಕ್ನಾಲಜಿ ಅಂತ ಹೇಳಿಬಿಟ್ಟು ತುಂಬ ಎಲ್ಲನೂ ಬೇಕು, ನಮಗೆ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಬೇಕು, ಇಲ್ಲ ಸ್ವಿಗ್ಗಿ ಬೋಲ್ಟ್ ಬೇಕು, ಈ 10 ನಿಮಿಷದಲ್ಲಿ ತಯಾರಾಗುವಂಥ ಒಂದು ಇನ್ಸ್ಟೆಂಟ್ ಫುಡ್ಡನ್ನು ನಾವು ನಿಲ್ಲಿಸಬೇಕು. ಅದರಿಂದ ನಮಗೆ ನಮ್ಮ ದೇಹಕ್ಕೆ ಆಗುವಂಥ ಹಾನಿಗಳು ಇವತ್ತು ನಾಳೆ ಅಲ್ಲ, ವರ್ಷಾನುಗಟ್ಟಲೆ ನಂತರ ಕಂಡು ಬರುತ್ತೆ. ಸೊ ಯಾವುದೇ ನಮ್ಮ ಹಿರಿಯರು, ನಮ್ಮ ಫಾದರ್ಸ್ ಮಾಡ್ತಾ ಇರಲ್ಲ, ಟೈಮಿಗೆ ಸರಿಯಾಗಿ ಯಾವ ಟೈಮಿಗೆ ಊಟ ಮಾಡಬೇಕು ಆ ಟೈಮಿಗೆ ಮಾಡಬೇಕು. ಆ ಟೈಮ್ ಮುಂಚೆ ಜಸ್ಟ್ ತಯಾರಾದಂಥ ಊಟನ ಮಾಡಿಬಿಟ್ಟು ನಮ್ಮ ಓಲ್ಡ್ ಪ್ರಾಕ್ಟೀಸಸ್ ಹೋಯಿತು ಅಂದರೆ, ಮನೇಲಿ ಮಾಡಿದ್ದು ಆರ್ಗ್ಯಾನಿಕ್ ಫಾರ್ಮಿಂಗು, ಪೆಸ್ಟಿಸೈಡ್ಸ್ ಇಲ್ಲದೆ ಇರೋ ಅಂಥದ್ದು, ಆ ಥರ ಒಂದು ಆಹಾರ ಮಾಡ್ತು ಅಂದರೆ ಅದರಿಂದನೇ ಈ ಕೋಲೋರೆಕ್ಟಲ್ ಕ್ಯಾನ್ಸರ್ ರಿಸ್ಕು ಭಾಳ ಕಮ್ಮಿ ಆಗುತ್ತೆ. ಥ್ಯಾಂಕ್ಸ್.